ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ ನಿಂದ ಇವತ್ತು ನಾವು HP LPG ಗ್ಯಾಸ್ ಕನೆಕ್ಷನ್ ಇದ್ರೆ ಹೇಗೆ ಮನೆಯಲ್ಲೇ ಕುತ್ಕೊಂಡು ನಿಮ್ಮದೇ ಒಂದು ಮೊಬೈಲ್ ನಲ್ಲಿ KYC ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ. ಇದಕ್ಕೆ ಎರಡು ಅಪ್ಲಿಕೇಶನ್ ಗಳು ಬೇಕಾಗುತ್ತೆ ನಮ್ಮ ಒಂದು ಮೊಬೈಲ್ ನಲ್ಲಿ. ಆ ಎರಡು ಅಪ್ಲಿಕೇಶನ್ ಗಳು ನಿಮ್ದು ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ಏನಿರುತ್ತೆ ಮೊಬೈಲ್ ನಲ್ಲಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಫಸ್ಟ್ ಅಪ್ಲಿಕೇಶನ್ ನಿಮ್ ಬಂದ್ಬಿಟ್ಟು HP ಪೇ ಅಂತ ಹೇಳಿ, ಮತ್ತೊಂದು ಅಪ್ಲಿಕೇಶನ್ ಆಧಾರ್ ಫೇಸ್ RD ಅಂತ ಹೇಳಿ. ಇದೆರಡು ಅಪ್ಲಿಕೇಶನ್ ಗಳು ಬೇಕಾಗುತ್ತೆ. ಎರಡು ಅಪ್ಲಿಕೇಶನ್ ಗಳು ಗವರ್ಮೆಂಟ್ ಅಪ್ಲಿಕೇಶನ್ ಗಳಾಗಿರುತ್ತೆ. ಸೊ ಯಾವುದೇ ಒಂದು ಹೆದರುವ ಅಗತ್ಯ ಇರೋದಿಲ್ಲ. ಫಸ್ಟ್ ಗೆ ಎರಡನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಬಿಡಿ, ಆಮೇಲೆ ಈಸಿಯಾಗಿ ಕೆಲಸ ಆಗೋಗುತ್ತೆ ಅಂತ ಹೇಳ್ಬೋದು. ಎರಡನ್ನು ಇನ್ಸ್ಟಾಲ್ ಮಾಡ್ಕೊಂಡು ಆದ್ಮೇಲೆ ನಾವು HP ಪೇ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಬೇಕು. ಅದರಲ್ಲಿ ಲಾಗಿನ್ ಅಥವಾ ರಿಜಿಸ್ಟರ್ ಅಂತ ಎರಡು ಪೇಜ್ ಓಪನ್ ಆಗುತ್ತೆ. ಸೊ ಲಾಗಿನ್ ಪೇಜ್ ನಲ್ಲಿ ಆಲ್ರೆಡಿ ಇರುತ್ತೆ ಅದು, ಬಟ್ ನಾವು ಇದನ್ನ ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇರೋದ್ರಿಂದ ರಿಜಿಸ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ರಿಜಿಸ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದು ಆರ್ ಯು ಎಕ್ಸಿಸ್ಟಿಂಗ್ HP ಕಸ್ಟಮರ್ ಅಂದ್ರೆ ಆಲ್ರೆಡಿ ನೀವು HP LPG ಕನೆಕ್ಷನ್ ಇದೆಯಾ ಅಂತ ಕೇಳುತ್ತೆ. ಎಸ್ ಆರ್ ನೋ. ಬೈ ಡಿಫಾಲ್ಟ್ ಅದು ನೋ ಅಲ್ಲಿ ಇರುತ್ತೆ. ನಾವು ಅದನ್ನ ಎಸ್ ಅಂತ ಮಾಡಬೇಕು. ಎಸ್ ಅಂತ ಮಾಡಿ ಆದ್ಮೇಲೆ ನಮಗೆ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ಆ ಮೊಬೈಲ್ ನಂಬರ್ ನಮ್ಮ LPG ಕನೆಕ್ಷನ್ ಗೆ ಲಿಂಕ್ ಆಗಿರುತ್ತಲ್ಲ, ಆ ಒಂದು ಮೊಬೈಲ್ ನಂಬರ್ ನ ಅಲ್ಲಿ ಎಂಟರ್ ಮಾಡಬೇಕು. ಅದಾದ್ಮೇಲೆ ಆ ಮೊಬೈಲ್ ನಂಬರ್ ಗೆ ಒಂದು OTP ಹೋಗುತ್ತೆ. OTP ನ ಎಂಟರ್ ಮಾಡಿ ಆದ್ಮೇಲೆ ನಮಗೆ ಒಂದು MPIN ಅನ್ನ ಸೆಟ್ ಮಾಡೋದಕ್ಕೆ ಕೇಳುತ್ತೆ. MPIN ಅಂದ್ರೆ ನಾವು ಚಿಕ್ಕದಾಗಿ ಒಂದು 4 ಡಿಜಿಟ್ ಪಾಸ್ವರ್ಡ್ ಇಡಬೇಕು. ನೆಕ್ಸ್ಟ್ ಟೈಮ್ ಆಪ್ ಓಪನ್ ಮಾಡುವಾಗ ಮತ್ತೆ ಲಾಗಿನ್ ಮಾಡೋ ಬದಲು ಆ ಒಂದು 4 ಡಿಜಿಟ್ ಪಿನ್ ಕೇಳುತ್ತೆ. ಅದಕ್ಕೋಸ್ಕರ ನಿಮ್ಗೆ ಬೇಕಾಗಿರುವಂತದ್ದು 1 2 3 4 ಅಂತ ಏನಾದ್ರೂ ಸಿಂಪಲ್ ಪಾಸ್ವರ್ಡ್ ಇಟ್ಬಿಡಿ. ಅದಾದ್ಮೇಲೆ ಎಲ್ಲಾ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯ್ತು. ಇವಾಗ ಆಪ್ ಗೆ ಲಾಗಿನ್ ಆಗಬೇಕು. ವಾಪಸ್ ಲಾಗಿನ್ ಪೇಜ್ ಗೆ ಹೋಗುತ್ತೆ. MPIN ಕೇಳುತ್ತೆ. ಇವಾಗ ತಾನೇ ಏನ್ ಸೆಟ್ ಮಾಡಿ ಇಟ್ಟಿದ್ದೀರಾ ಅದನ್ನ ಎಂಟರ್ ಮಾಡಿ. ಅದಾದ್ಮೇಲೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಓಪನ್ ಆದ ಬಳಿಕ ಸ್ಟಾರ್ಟಿಂಗ್ ನಮ್ದು ಲೊಕೇಶನ್ ಸರ್ವಿಸ್ ಗೆ ಆಕ್ಸೆಸ್ ಕೇಳುತ್ತೆ. ಅದನ್ನ ಅಲೋ ಮಾಡ್ಬಿಡಿ. ಅದಾದ್ಮೇಲೆ ಮೇನ್ ಪೇಜ್ ನಲ್ಲೇ ಮೈ LPG ಅನ್ನೋಲ್ಲಿ LPG ಅಂತ ಫಸ್ಟ್ ಆಪ್ಷನ್ ಇದೆ, ನಿಮಗೆ ಕಾಣಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ ಐ ಥಿಂಕ್ 6ನೇ ಆಪ್ಷನ್ ಏನೋ KYC ಅಂತ ಇದೆ. KYC ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬರುತ್ತೆ. ಅಲ್ಲೊಂದು ಚೆಕ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಆ ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಯಾಪ್ಚರ್ ಫೇಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ಬೇಕು ಅಂತ. ಆ ಅಪ್ಲಿಕೇಶನ್ ಹೆಸರು ಆಧಾರ್ ಫೇಸ್ RD ಅಂತ. ಆ ಆಪ್ ಥ್ರೂನೇ ಅದು ಕ್ಯಾಮ್ರಾದಲ್ಲಿ ನಮ್ಮ ಒಂದು ಫೋಟೋನ ತೆಗೆಯುವಂತದ್ದು. ಸೊ ಆ ಆಪ್ ಓಪನ್ ಆಗುತ್ತೆ. ಅದರಲ್ಲಿ ಓಪನ್ ಆದ ಬಳಿಕ ತಕ್ಷಣ ಅದು ಒಂದು ನಮಗೆ ಕ್ಯಾಮ್ರಾ ಆಕ್ಸೆಸ್ ಕೇಳುತ್ತೆ. ಬಿಕಾಸ್ ಫೋಟೋ ತೆಗಿಬೇಕಂದ್ರೆ ನಾವು ನಮ್ಮ ಒಂದು ಮೊಬೈಲ್ ನಲ್ಲಿ ಕ್ಯಾಮ್ರಾ ಆಕ್ಸೆಸ್ ನ ಕೊಡಬೇಕಾಗತ್ತೆ. ಸೊ ನಾವು ಅಲೋ ಅಂತ ಕೊಡ್ತೀವಿ. ನೆಕ್ಸ್ಟ್ ಅದು ಫೋಟೋನ ಹೇಗೆ ತೆಗಿಬೇಕು ಅಂತೆಲ್ಲ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಒಳ್ಳೆ ಗುಡ್ ಲೈಟಿಂಗ್ ಇರಬೇಕು, ಹಾಗೆ ಏನಾದ್ರು ಸನ್ ಗ್ಲಾಸಸ್ ಇದ್ರೆ ಅದನ್ನ ತೆಗಿಬೇಕು. ಅದಾದ್ಮೇಲೆ ಯಾವುದೇ ಒಂದು ಬಟನ್ ಇರೋದಿಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ. ಸೊ ನಾವು ಕ್ಯಾಪ್ಚರ್ ಮಾಡಬೇಕು ಅಂತಂದ್ರೆ ಫೋಟೋ ಒಮ್ಮೆ ಬ್ಲಿಂಕ್ ಮಾಡಬೇಕು. ಈ ರೀತಿಯಾಗಿ ಇರುತ್ತೆ. ನಾವು ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಬೇಕು. ಅದಾದ್ಮೇಲೆ ಕ್ಯಾಮ್ರಾ ಓಪನ್ ಆಗುತ್ತೆ. ನಾವು ನಮ್ಮ ಒಂದು ಮೊಬೈಲ್ ನ ಈ ರೀತಿಯಾಗಿ ಇಟ್ಕೊಂಡು ಫೋಟೋನ ತೆಗಿಬೇಕಾಗುತ್ತೆ. ಆಗ್ಲೇ ಹೇಳ್ದಂಗೆ ನಾವು ಹತ್ರ ಇಟ್ಕೊಂಡಿದ್ರೆ ನಮ್ಮ ಮುಖ ಫುಲ್ ಕವರ್ ಆಗಿರೋದಿಲ್ಲ. ಸೊ ಅದು ಸುತ್ತ ರೆಡ್ ಕಲರ್ ಬರುತ್ತೆ. ಅದು ಸ್ವಲ್ಪ ದೂರ ಇಟ್ಕೊಂಡಂಗೆ ಗ್ರೀನ್ ಕಲರ್ ಬರುತ್ತೆ ಸುತ್ತ ನಮ್ಮ ಫೋಟೋ ಸುತ್ತ. ಸೊ ಗ್ರೀನ್ ಕಲರ್ ಬಂದಾಗ ನಾವು ಒಮ್ಮೆ ಬ್ಲಿಂಕ್ ಮಾಡಬೇಕು. ಯಾವುದೇ ಕ್ಯಾಪ್ಚರ್ ಬಟನ್ ಇರೋದಿಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಬ್ಲಿಂಕ್ ಮಾಡಬೇಕು. ಅದಾದ್ಮೇಲೆ ಕ್ಯಾಪ್ಚರ್ ಆಗುತ್ತೆ ನಮ್ಮ ಫೋಟೋ. ತಕ್ಷಣ KYC ಡನ್ ಅಂತ ಒಂದು ಮೆಸೇಜ್ ಬರುತ್ತೆ. ಇಷ್ಟ ನೀವು ಮಾಡಬೇಕಾಗಿರೋದು. KYC ಮಾಡೋದಕ್ಕೆ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾವ್ದಾದ್ರು ಬೇರೆ ಟಾಪಿಕ್ ಬಗ್ಗೆ ವಿಡಿಯೋ ಬೇಕಂದ್ರೆ ಹೇಳಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.